ಇದು ಒಂದು ನಿಮಗೆ ಈಗ ಹಿಂದಿನ ನಮ್ಮ ಎಪಿಸೋಡ್ಗಳಲ್ಲಿ ಅನೇಕ ಸಲ ಮಾತಾಡಿದ್ದು 8, 9 ಅಲ್ಲ 10 ಆದ್ರೂ ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಗ್ಯಾರಂಟಿ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಮಾತ್ರ ಬಂದಿತ್ತು. ಇದರಿಂದಾಗಿ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಒಂದು ಕಡೆ ಆದ್ರೆ ಕಾಂಗ್ರೆಸ್ಗೆ, ಇನ್ನೊಂದು ಕಡೆ ಬಿಜೆಪಿಗೆ ಯಡಿಯೂರಪ್ಪನವರು ಅನಿವಾರ್ಯ ಅನ್ನೋದು ಈ ರಿಸಲ್ಟ್ ತೋರಿಸ್ತಾ ಇದೆ. ಯಾಕಂದ್ರೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರು ಮೋದಿ ಅವರು ಈ ಜಾಣತನವನ್ನು ತೋರಿದ್ರೆ ಅಂದ್ರೆ ಹಿರಿಯ ಎತ್ತುಗಳು ಬೇಕೇ ಬೇಕು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಕರ್ನಾಟಕದ ರಾಜಕೀಯ ಒಂದೇನಂತೀರಿ ನೀವು ಚಕ್ಕಡಿ ನಡಿಬೇಕಂತಂದ್ರೆ ಒಂದ್ ಕಡೆ ಬಿಜೆಪಿ ಕಡೆ ಅಂದ್ರೆ ಆ ಹಿರಿಯ ಎತ್ತು, ಒಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಈ ಹಿರಿಯ ಎತ್ತು ಇದ್ರೆ ಮಾತ್ರ ಅವ್ರಿಗೆ ಗೆಲುವು ಅನ್ನುವಂಥದ್ದು ಸಿದ್ಧ ಮಾಡಿ ತೋರಿಸಿದಂಗಾಗ್ಯದ. ಮೋಸ್ಟ್ಲಿ ಈ ತುರ್ತು ಇನ್ನೊಂದು ಏನು ಮುಂದಿನ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮೋಸ್ಟ್ ಪ್ರೊಬಬಲಿ ಮುಖ್ಯಮಂತ್ರಿ ಸ್ಥಾನದ ಡಿಮಾಂಡ್ ಮಾಡ್ಲಿಕ್ಕಿಲ್ಲ ಅಂತ ನನ್ನ ತರ್ಕ. ಜೊತೆಗೆ ಒಂದಿನ ಮಾಡಿದ್ರು ಸಹಿತ ಇನ್ನೊಂದು ದೊಡ್ಡ ಬೆಳವಣಿಗೆ ಏನಾಗ್ತಾ ಇದೆ ಅಂದ್ರೆ ಇಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನ ಗೆಲ್ಲಿಸುವುದ್ರಲ್ಲಿ ಯಶಸ್ವಿ ಕಾಣ್ತಾ ಇದ್ದಾರೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಏನಂತಾರೆ ನೀವು ಮೃಣಾಲ್ ಅವರು ಕೂಡ ಸೋಲ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಅವರು ಬಣದಲ್ಲಿ ಹೆಬ್ಬಾಳ್ಕರ್ ಅವರು ಕೂಡ ಅವರೇ ಅಲ್ವಾ. ಸೊ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಏನಂತೀರ ನೀವು ಇವಾಗ ನೋಡಿ 61,000 ಪ್ಲಸ್ ಅಲ್ಲಿ ಇದ್ದಾರೆ ಇವರು ಜಗದೀಶ್ ಶೆಟ್ಟರ್ ಅವರು. ಸೊ ಆಮೇಲೆ ಅದೇ ರೀತಿ ಇವರು 61,000 ಮೈನಸ್ ಅಲ್ಲಿ ಅವರೇ, ಅಂದ್ರೆ 61,000 ಮತಗಳಿಂದ ಸ್ವಲ್ಪ ಹಿನ್ನಡೆಯನ್ನ ಪಡೆದವ್ರೆ. ಸೊ ಇದು ಕೂಡ ಒಂದ್ ರೀತಿ ಏನಂತೀರ ನೀವು ಎರಡು ಅಂದ್ರೆ 50,000 ದಾಟ್ ಹೋಯ್ತಲ್ಲ. ಹೌದು, 50,000 ದಾಳಿತೆ ಅಂದ್ರೆ ಚೇಂಜ್ ಯಾಕಂದ್ರೆ ಸಮಯ ಆಗಿದೆ ಈಗ. ಲಾಸ್ಟ್ ಅಂತ ಕೊನೆಗೆ ಬರ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ ಹೆಚ್ಚು ಕಡಿಮೆ 16-20 ಲಕ್ಷ ಇರ್ತದ. ಈಗ ಅವ್ರು ಲೆಕ್ಕ ತಗೊಂಡಾಗ ನೀವು ರೌಂಡ್ ಅಬೌಟ್ 15 ಲಕ್ಷ 14 ಲಕ್ಷ ಓಟ್ ಕೌಂಟ್ ಆಗಿರ್ಬೋದು. ಅಂದ್ರೆ ಒಂದು ಅಂದಾಜಿನ ಮೇಲೆ ನಾವು ಹೇಳ್ಬೇಕಪ್ಪ ಅಂತಾರೆ. ಈಗ ಮಾತ್ರ ಸತೀಶ್ ಅವ್ರ ಮಗಳು ಪ್ರಿಯಾಂಕಾ ಗೆಲ್ಲುವ ಒಂದೇನಪ್ಪ ಅಂದ್ರೆ ವ್ಯಕ್ತಿ ಅಂತ ನಾವು ಹೇಳ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಅದರಿಂದಾಗಿ ಈ ಸಿದ್ದರಾಮಯ್ಯ ಮತ್ತೆ ಇಲ್ಲ ಸರ್ ಅದೇ ಬಂತಲ್ಲ ನೋಡಿ, ಇವಾಗ ಚಿಕ್ಕೋಡಿಯಲ್ಲಿ 63,000 ಲೀಡ್ ಅಲ್ಲ ಅವ್ರೆ. ಆಮೇಲೆ ಜೊಲ್ಲೆ ಸಾಹೇಬ್ರು 63,000 ಕಡಿಮೆ ಅಲ್ಲ ಅವ್ರೆ. ಆಮೇಲೆ ನಮ್ಮ ಶಂಭು ಅವರು ಅವರಂತೂ ಏನಂತೀರ ನೀವು ಎಷ್ಟು ಓಟ್ ಪೂರ ಮೈನಸ್ ಅಲ್ಲ ಅವ್ರೆ. 3 ಲಕ್ಷದ ಆಸ್ಪಾಸಿಂದ ಮೈನಸ್ ಅಲ್ಲೇ ಅವ್ರೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಅವ್ರು ಓಟ್ ತಗೊಂಡಿದ್ದೆ 11 ಅಂದ್ರೆ ಇವಾಗ ತಗೊಳ್ಳೋದು 11,504 ಓಟ್ ತುಂಬಾ ಹಿಂದೆ ಹೋಗ್ಬಿಟ್ಟವ್ರು ಅವರು. ಸೊ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಸೊ ಅವರು ಈ ಬಾರಿ ಏನಂತೀರ ನೀವು ಚಿಕ್ಕೋಡಿಯಲ್ಲಿ ಬದಲಾವಣೆ ಆಗ್ಬಹುದು ಅಂತ ಬಹಳ ಜನ ನಂಬ್ಕೊಂಡಿದ್ದು. ಮತ್ತೆ ಸತೀಶ್ ಅವರು ಸೋಲಿಸುವಲ್ಲಿ ಕಾರಣೀಭೂತರ ಆಗ್ಬಹುದು ಅಂತೇಳಿ ಅನಾಲಿಸಿಸ್ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ದೊಡ್ಡ ಹೋಟೆಲ್ ಹೊಡಿತಾರೆ ಆ ಭಾಗದಲ್ಲಿ SC/ST ಕಮ್ಯುನಿಟಿ ಹೆಚ್ಚಿರೋದ್ರಿಂದ ಇವರು ಅದನ್ನು ನಿಲ್ಲಿಸಿರಬಹುದು. ಬಿಜೆಪಿಗಂತೂ ಕೆಲವೊಂದು ಜನ ವಾದ ಮಾಡಿದ್ರು. ಅದು ಈಗ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಗ್ಯಾರಂಟಿಗೆ ಮತ್ತು ಸತೀಶ್ ಅವರ ಒಂದು ಸಿದ್ದರಾಮಯ್ಯನವ್ರ ಬಣ ಫುಲ್ ಆಯಿತು, ಫಾರ್ಮ್ನಲ್ಲಿ ಬಂತು. ಮೋಸ್ಟ್ ಪ್ರಾಬಬ್ಲಿ ಇದು ಮುಂಬರುವ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆದರೂ ಆಗ್ಬೋದು. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಸರ್, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ವಿರುದ್ಧ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ತಿದ್ದಾರೆ ಅಂತಂದ್ರೆ ಇದು ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ವ್ಯಕ್ತಿತ್ವನ ಇಲ್ಲಪ್ಪ ಅಂತಂದ್ರೆ ಅವ್ರ ತಂದೆಯವರು. ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ನಾವು ಪ್ರಿಯಾಂಕಾ